ಇಸ್ಲಾಮಾಬಾದ್ನಲ್ಲಿ ನಡೆದ ಇರಾನ್ ಅಮೆರಿಕ ನಡುವೆ ಮಾತುಕತೆ ವಿಫಲವಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಬರೋಬ್ಬರಿ 21 ಗಂಟೆಗಳ ಕಾಲ ಸತತವಾಗಿ ಮಾತುಕತೆ ನಡೆದರೂ ಕೂಡ ಎರಡು ದೇಶಗಳು ಒಮ್ಮತಕ್ಕೆ ಬರುವಲ್ಲಿ ವಿಫಲವಾಗಿದೆ. ಇನ್ನು ಅಮೆರಿಕ ವಿಧಿಸಿದ ಕಠಿಣ ಷರತ್ತುಗಳನ್ನು ಒಪ್ಪಲು ಇರಾನ್ ಸಿದ್ಧವಿಲ್ಲ ಅಂತ ಜೆಡಿ ವ್ಯಾನ್ಸ್ ಸ್ಪಷ್ಟಪಡಿಸಿದ್ದಾರೆ. ನಾವು ಸದ್ಭಾವನೆಯಿಂದ ಮಾತುಕತೆಗೆ ಬಂದಿದ್ದೆವು, ಆದರೆ ಇರಾನ್ ಧೋರಣೆ ನಮಗೆ ಇಷ್ಟವಾಗಿಲ್ಲ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಪ್ಪಂದವಿಲ್ಲದೆ ನಾನು ಜಾಗತಿಕ ಮಟ್ಟದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿದ್ದ ಇರಾನ್ ಮತ್ತು ಅಮೆರಿಕ ನಡುವಿನ ಇಸ್ಲಾಮಾಬಾದ್ ಸಂಧಾನ ಸಭೆ ಈಗ ಅಧಿಕೃತವಾಗಿ ಮುರಿದು ಬಿದ್ದಿದೆ. 21 ಗಂಟೆಗಳ ಸುದೀರ್ಘ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕದ ಯುದ್ಧ ನೌಕೆಗಳು ಕದನ ಕಣಕ್ಕೆ ಇಳಿದಿವೆ. ಇರಾನ್ ಜೊತೆಗಿನ ಮಾತುಕತೆ ವಿಫಲವಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಅತ್ಯಾಧುನಿಕ ಯುದ್ಧ ನೌಕೆಗಳಾದ ಯುಎಸ್ಎಸ್ ಪೀಟರ್ಸನ್ ಮತ್ತು ಯುಎಸ್ಎಸ್ ಮರ್ಫಿ ಹರ್ಮುಜ್ ಜಲಸಂಧಿಗೆ ಪ್ರವೇಶವನ್ನ ಮಾಡಿವೆ. ಇನ್ನು ಇರಾನ್ ಅಡಗಿಸಿಟ್ಟಿದ್ದ ಎನ್ನಲಾದ ಸಮುದ್ರದೊಳಗಿನ ಅಪಾಯಕಾರಿ ಜಲ ಬಾಂಬ್ಗಳನ್ನ ತೆರವುಗೊಳಿಸಲು ಅಮೆರಿಕ ನೌಕಾಪಡೆ ಈಗ ಮುಂದಾಗಿರುವಂತದ್ದು ಅಂತ ಪೆಂಟಗಾನ್ ಮಾಹಿತಿಯನ್ನ ನೀಡಿದೆ. ವಿಶ್ವದ ಪ್ರಮುಖ ತೈಲ ಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಹಿಡಿತದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಲು ಅಮೆರಿಕ ಇಲ್ಲಿ ಪಣ ತೊಟ್ಟಿದೆ. ಇರಾನ್ ಜೊತೆಗಿನ ಯುದ್ಧ ಪ್ರಾರಂಭವಾದಾಗಿನಿಂದ ಇದೇ ಮೊದಲ ಬಾರಿಗೆ ಅಮೆರಿಕದ 2 ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಿವೆ ಅಂತ ವರದಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೀಘ್ರದಲ್ಲೇ ಹಾರ್ಮುಜ್ ಜಲಸಂಧಿ ಮಾರ್ಗ ತೆರೆಯಲಾಗುವುದು ಅಂತ ಹೇಳಿದ ಕೆಲವೇ ಗಂಟೆಗಳಲ್ಲಿ ಈ ಬೆಳವಣಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ನೌಕಾಪಡೆಯ ಮಾರ್ಗದರ್ಶಿ ಮತ್ತು ಕ್ಷಿಪಣಿ ವಿಧ್ವಂಸಕ ಯುದ್ಧ ನೌಕೆಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗಿವೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಮಾತುಕತೆ ಮುರಿದು ಬಿದ್ದ ಕೆಲವೇ ಗಂಟೆಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತೆ ಭುಗಿಲೆದ್ದಿದೆ. ಇರಾನ್ ಬೆಂಬಲಿತ ಹೆಜ್ಬೊಲ್ಲಾ ಉಗ್ರರ ವಿರುದ್ಧ ಐಡಿಎಫ್ ಈಗ ಪೂರ್ಣ ಪ್ರಮಾಣದ ಸಮರವನ್ನ ಸಾರಿದೆ. ಇವತ್ತು ಮುಂಜಾನೆಗೆ ಇಸ್ರೇಲ್ ಸೇನೆ ಲೆಬನಾನ್ನಲ್ಲಿರುವ ಹೆಜ್ಬೊಲ್ಲಾ ನೆಲೆಗಳ ಮೇಲೆ ಭೀಕರವಾಗಿ ವೈಮಾನಿಕ ಮತ್ತು ಫಿರಂಗಿ ದಾಳಿಯನ್ನ ಆರಂಭಿಸಿದೆ. ಇತ್ತ ಹೆಜ್ಬೊಲ್ಲಾ ಉಗ್ರರು ಸಹ ಉತ್ತರ ಇಸ್ರೇಲ್ ಭಾಗದ ಮೇಲೆ ಭಾರಿ ಪ್ರಮಾಣದಲ್ಲಿ ಶೆಲ್ ಮತ್ತು ರಾಕೆಟ್ ದಾಳಿಯನ್ನ ನಡೆಸ್ತಾ ಇದ್ದು ಇಡೀ ಗಡಿ ಭಾಗ ನಲುಗಿ ಹೋಗಿದೆ. ಇಸ್ಲಾಮಾಬಾದ್ನ ನಡೆದ ಅಮೆರಿಕ ಮತ್ತು ಇರಾನ್ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಈ ದಾಳಿಗಳು ತೀವ್ರಗೊಂಡಿರುವುದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಮೂಡಿಸಿದೆ. ಲೆಬನಾನ್ ಗಡಿಯಲ್ಲಿ ಉಭಯ ರಾಷ್ಟ್ರಗಳ ಸೈನಿಕರು ಮುಖಾಮುಖಿಯಾಗಿದ್ದು ಸಾವು ನೋವಿನ ಪ್ರಮಾಣ ಏರಿಕೆಯಾಗುವ ಭೀತಿ ಎದುರಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಸಭೆ ವಿಫಲವಾಗಿದ್ದು ಇದು ನೇರವಾಗಿ ಭಾರತದ ಇಂಧನ ಮಾರುಕಟ್ಟೆಯ ಮೇಲೆ ಬರಸಿಡಿಲು ಬಡಿದಂತಾಗಿದೆ. ಈಗಾಗಲೇ ಬೆಂಗಳೂರು ಮತ್ತು ಹೈದರಾಬಾದ್ನಂತಹ ನಗರಗಳಲ್ಲಿ ಆಟೋ, ಎಲ್ಪಿಜಿ ಮತ್ತು ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ತೀವ್ರವಾಗಿದೆ. ಭಾರತದ 90% ಎಲ್ಪಿಜಿ ಆಮದು ಹರ್ಮುಜ್ ಜಲಸಂಧಿಯ ಮೂಲಕವೇ ಸಾಗಬೇಕಿದೆ. ಆದರೆ ಸಂಧಾನ ವಿಫಲವಾದ ಬೆನ್ನಲ್ಲೇ ಅಮೆರಿಕದ ಯುದ್ಧ ನೌಕೆಗಳು ಜಲಸಂಧಿಯತ್ತ ಧಾವಿಸಿರುವುದು ಹಡಗುಗಳ ಸಂಚಾರಕ್ಕೆ ದೊಡ್ಡ ಆತಂಕವನ್ನ ತಂದೊಡ್ಡಿದೆ. 2 ವಾರಗಳ ತಾತ್ಕಾಲಿಕ ಕದನ ವಿರಾಮದ ನಡುವೆಯೂ ಕೂಡ ಮೊದಲ ಭಾರತೀಯ ಎಲ್ಪಿಜಿ ಹಡಗು ಜಗ್ ವಿಕ್ರಮ್ ಜಲಸಂಧಿ ದಾಟಿ ಮುಂಬೈನತ್ತ ಹೊರಟಿದೆ. ಆದರೂ ಕೂಡ ಮಾತುಕತೆ ವಿಫಲವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಪೂರೈಕೆ ಸಂಪೂರ್ಣ ಸ್ಥಗಿತಗೊಳ್ಳುವ ಭೀತಿ ಕೂಡ ಎದುರಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಇಸ್ಲಾಮಾಬಾದ್ ಸಂಧಾನದ ಫಲಿತಾಂಶ ಹೊರಬರುವ ಮುನ್ನವೇ ಇಸ್ರೇಲ್ ತನ್ನ ರಣಾರ್ಭಟವನ್ನ ತೀವ್ರಗೊಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಐಡಿಎಫ್ ಲೆಬನಾನ್ನಲ್ಲಿರುವ ಹೆಜ್ಬೊಲ್ಲಾ ಉಗ್ರರ ಬರೋಬ್ಬರಿ 200 ನೆಲೆಗಳನ್ನು ಧ್ವಂಸಗೊಳಿಸಿದೆ. ಹೆಜ್ಬೊಲ್ಲಾ ಶಸ್ತ್ರಾಸ್ತ್ರ ಮಳಿಗೆಗಳು ಮತ್ತು ಅಡಗು ತಾಣಗಳ ಮೇಲೆ ಇಸ್ರೇಲ್ ಈವರೆಗೂ ಕೂಡ ಭೀಕರವಾಗಿ ದಾಳಿಯನ್ನ ನಡೆಸಿದೆ. ಇನ್ನು 5 ಕೂಡ ಇದರಲ್ಲಿ ಸಾವನ್ನಪ್ಪಿರುವಂತದ್ದು. ಇಸ್ರೇಲ್ ತನ್ನ ಭೂಸೇನಾ ಯೋಧರನ್ನ ದಕ್ಷಿಣ ಲೆಬನಾನ್ ರಣಾಂಗಣಕ್ಕೆ ಇಳಿಸಲು ಸಿದ್ಧತೆಯನ್ನ ನಡೆಸಿದ್ದು ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಭೂಸಮರ ಆರಂಭವಾಗುವ ಸಾಧ್ಯತೆ ಇದೆ. ವಿವಾಹಿತೆಯ ಮೋಹಕ್ಕೆ ಸಿಲುಕಿ ಜಿಮ್ ಟ್ರೈನರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 28 ವರ್ಷದ ದಿಲೀಪ್ ವಿವಾಹಿತೆ ಯೋಗಿತಾಳ ಮೋಹಕ್ಕೆ ಸಿಲುಕಿ ಆಕೆಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದಿಲೀಪ್ಗೆ ಯೋಗಿತಾ ಜಿಮ್ನಲ್ಲೇ ಪರಿಚಯ ಆಗಿದ್ರು. ದಿಲೀಪ್ ವಿಡಿಯೋ ಮಾಡಿ ಸುಸೈಡ್ ಮಾಡಿಕೊಂಡಿರುವ ವಿಷಯ ತಿಳಿತಾ ಇದ್ದಂತೆ ದಿಲೀಪ್ ಸಹೋದರಿಗೆ
ನಿನ್ನ ಅಣ್ಣ ರೂಮ್ನಲ್ಲಿ ಸುಸೈಡ್ ಮಾಡಿಕೊಂಡಿದ್ದಾನೆ, ಹೋಗಿ ನೋಡು ಅಂತ ಹೇಳಿದ್ದಾರೆ. ಇದೆಲ್ಲ ತಿಳಿದ ಕುಟುಂಬಸ್ಥರು ಮದುವೆ ಆಗಿದ್ರು ಕೂಡ ಸಂಬಂಧವನ್ನ ಬೆಳೆಸಿ ಮಹಿಳೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ, ನನ್ನ ಮಗನ ಸಾವಿಗೆ ಯೋಗಿತಾಳೆ ಕಾರಣ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತ ದಿಲೀಪ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗಿದ್ದು, ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ ಬೇಡ ಅಂತ ಮನೆಯವರು ಹೇಳಿದ ಬುದ್ಧಿವಾದಕ್ಕೆ ಮನನೊಂದ 17 ವರ್ಷದ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವ ಘಟನೆ ನೆಲಮಂಗಲ ತಾಲೂಕಿನ ಬೀರಗೊಂಡನಹಳ್ಳಿಯಲ್ಲಿ ನಡೆದಿದೆ. ಪಿಯುಸಿ ಓದ್ತಾ ಇದ್ದ ನಿವೇದಿತಾ ತನ್ನ ಊರಾದ ಮಧುಗಿರಿಯ ಬಡವನಹಳ್ಳಿಯ ರೋಹಿತ್ ಎಂಬುವವನನ್ನ ಪ್ರೀತಿ ಮಾಡ್ತಾ ಇದ್ಲು. ಈ ವಿಷಯ ತಿಳಿದ ಪೋಷಕರು ಈಗ ಓದಿನ ಕಡೆ ಗಮನ ಕೊಡು, ಈ ವಯಸ್ಸಿನಲ್ಲಿ ಪ್ರೀತಿ ಬೇಡ ಅಂತ ತಿಳಿ ಹೇಳಿದ್ರು. ಇದೇ ನೋವಿನಲ್ಲಿ ಇಂದು ಮನೆಯಲ್ಲಿಯೇ ಯಾರೂ ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಘಟನೆಯ ಬಗ್ಗೆ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಎಂಟು ವರ್ಷದ ಮಗುವಿರುವ ವಿವಾಹಿತ ಮಹಿಳೆಯೊಬ್ಬಳು ಯುವಕನೊಬ್ಬನನ್ನ ಪ್ರೀತಿಸಿ ಮದುವೆಯಾಗಿ ನಾಪತ್ತೆಯಾಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಅಭಿಷೇಕ್ ಎಂಬ ಯುವಕನನ್ನ ವಿದ್ಯಾ ಎಂಬ ಮಹಿಳೆ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಅವಳಿಗೆ ಈಗಾಗಲೇ ಮದುವೆಯಾಗಿ 8 ವರ್ಷದ ಮಗುವಿರುವ ವಿಷಯವನ್ನೇ ಮುಚ್ಚಿಟ್ಟಿದ್ದಾಳೆ. ಮೊದಲ ಪತಿಗೆ ವಿಚ್ಛೇದನ ನೀಡದೆಯೇ ಅಭಿಷೇಕ್ನನ್ನ ಚಿಕ್ಕಬಳ್ಳಾಪುರ ದೇವಸ್ಥಾನದಲ್ಲಿ ರಹಸ್ಯವಾಗಿ ಮದುವೆಯಾಗಿದ್ದಾಳೆ. ಈ ವಿಷಯ ತಿಳಿತಾ ಇದ್ದಂತೆ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಇತ್ತ ಮಗನನ್ನ ಹುಡುಕಿ ಕೊಡುವಂತೆ ತಾಯಿ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ವಿದ್ಯಾ ಮತ್ತು ಆಕೆಯ ಕುಟುಂಬದವರು ಅಭಿಷೇಕ್ನ ಫೋಟೋ ಇಟ್ಟು ಕೆರೆಯ ಬಳಿ ಮಾಟ ಮಂತ್ರ ಮಾಡಿದ್ದಾರೆ ಎಂಬ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಇನ್ನು ಮಗ ಬೇಕಾದ್ರೆ ಹಣ ಕೊಡಿ ಅಂತ ಮಹಿಳೆ ಬೇಡಿಕೆ ಇಡ್ತಾ ಇದ್ದಾಳೆ ಅಂತ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಪುಂಡಾಟಿಕೆ ಮಿತಿ ಮೀರಿದೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಪ್ರಶ್ನಿಸಿದ ಅಜಿತ್ ಸಿಂಗ್ ಎಂಬುವವರ ಮೇಲೆ 3 ಪುಡಿ ರೌಡಿಗಳು ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದಾರೆ. ವೇಗವಾಗಿ ಸ್ಕೂಟರ್ ಚಲಾಯಿಸುತ್ತಾ ಬಂದಿದ್ದ ಪುಂಡರನ್ನ ಯಾಕೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಜಿತ್ ಸಿಂಗ್ ಮೇಲೆ ಆರೋಪಿಗಳು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಆರಂಭದಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳು ನಂತರ ಫೋನ್ ಮಾಡಿ ತಮ್ಮ ಗ್ಯಾಂಗ್ ಅನ್ನ ಕರೆಸಿಕೊಂಡಿದ್ದಾರೆ. ಅಜಿತ್ ಸಿಂಗ್ ಅವರ ಮನೆಯೊಳಗೆ ನುಗ್ಗಿ ದಾಳಿ ಮಾಡಲು ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೇಸ್ ದಾಖಲಾಗಿದೆ. ಪ್ರೀತಿಯ ಹೆಸರಿನಲ್ಲಿ ಮೋಸವಾಗಿದೆ ಅಂತ ಆರೋಪಿಸಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಮನಕಲಕುವ ಘಟನೆ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 23 ವರ್ಷದ ಅಭಿಷೇಕ್ ಕಳೆದ 9ನೇ ತಾರೀಕಿನಂದು ತಾನು ಪ್ರೀತಿಸ್ತಾ ಇದ್ದ ಯುವತಿಗೆ ವಿಡಿಯೋ ಕಾಲ್ ಮಾಡಿ ನೇಣು ಹಾಕಿಕೊಳ್ತಾ ಇರುವುದನ್ನ ತೋರಿಸುತ್ತಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಭಿಷೇಕ್ ಬರೆದಿರುವ ಡೆತ್ ನೋಟ್ನಲ್ಲಿ ಇಬ್ಬರು ಮನೆಯವರಿಗೆ ತಿಳಿಯದಂತೆ ಮದುವೆಯಾಗಿದ್ರು ಎಂಬ ವಿಷಯ ಬಯಲಾಗಿದೆ. ಮದುವೆಯ ನಂತರ ಯುವತಿ ತನ್ನನ್ನ ಅವಾಯ್ಡ್ ಎಂಬ ನೋವಿನಿಂದ ಅಭಿಷೇಕ್ ಈ ನಿರ್ಧಾರವನ್ನ ಕೈಗೊಂಡಿದ್ದಾನೆ ಎನ್ನಲಾಗಿದೆ. ಇದಕ್ಕೆ ಪೂರಕವಾಗಿ ವಿಡಿಯೋ ಕಾಲ್ ಮತ್ತು ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳು ಲಭ್ಯವಾಗಿವೆ. ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸರು ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಮೃತ ಅಭಿಷೇಕ್ ಬರೆದಿರುವ ಡೆತ್ ನೋಟ್ ಆಧಾರದ ಮೇಲೆ ಯುವತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜನಪ್ರತಿನಿಧಿಯೊಬ್ಬರು ಕಾನೂನನ್ನ ಕೈಗೆತ್ತಿಕೊಂಡಿರುವ ಆಘಾತಕಾರಿ ಘಟನೆ ನಡೆದಿದೆ. ವಾರ್ಡ್ ನಂಬರ್ 34ರ ಕೌನ್ಸಿಲರ್ ಲಕ್ಷ್ಮಣ್ ಪತ್ನಿಯ ಜೊತೆ ಸೇರಿ ಪತಿಯನ್ನೇ ನಡು ರಸ್ತೆಯಲ್ಲಿ ಬಡಿಗೆಯಿಂದ ಥಳಿಸಿರುವ ಅಮಾನವೀಯ ದೃಶ್ಯ ವೈರಲ್ ಆಗಿದೆ. ಇನ್ನು ಸೈಟ್ ವಿಚಾರವಾಗಿ ಉಂಟಾದ ವಿವಾದಕ್ಕೆ ಸಂಬಂಧಿಸಿದಂತೆ ಚಂದ್ರಶೇಖರ್ ಎಂಬುವವರ ಮೇಲೆ ಕೌನ್ಸಿಲರ್ ಲಕ್ಷ್ಮಣ್ ಮತ್ತು ಚಂದ್ರಶೇಖರ್ ಪತ್ನಿ ಪವಿತ್ರ ಎಂಬುವವರು ದೌರ್ಜನ್ಯವನ್ನ ನಡೆಸಿದ್ದಾರೆ. ಇನ್ನು ನಡು ರಸ್ತೆಯಲ್ಲಿ ಕೌನ್ಸಿಲರ್ ಮತ್ತು ಪವಿತ್ರ ಅವರು ಬಡಿಗೆಯಿಂದ ರೌಡಿಗಳಂತೆ ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಕಾರು ಹತ್ತಿಸಿ ಕೊಲ್ಲುವುದಾಗಿ ಬೆದರಿಕೆಯನ್ನು ಹಾಕಿರುವ ಆರೋಪವು ಇಲ್ಲಿ ಕೇಳಿಬಂದಿದೆ. ಹಲ್ಲೆಯಿಂದ ತೀವ್ರ ಗಾಯಗೊಂಡಿರುವ ಚಂದ್ರಶೇಖರ್ ಅವರನ್ನ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೌನ್ಸಿಲರ್ ಲಕ್ಷ್ಮಣ್ ಮತ್ತು ಪವಿತ್ರ ವಿರುದ್ಧ ಬಿಎನ್ಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದೆ. ಯಾಕೆ ಅಂತ ಹೇಳಿದಕ್ಕೆ ನೀವು ಕೊಲೆ ಮಾಡಬೇಕು, ಸೈಟಿನ ವಿಚಾರ ಮಾಡಿ ಸೈಟಿನ ವಿಚಾರ ನೀವು ಹೊಡೆದು ಹಾಕ್ತೀವಿ, ನಿಮ್ಗೆ ಬಿಡಲ್ಲ, ಸಿಕ್ಕಿತ ಸಿಕ್ಕಿಸ್ಬಿಡ್ತೀವಿ ಅಂತ ಎಲ್ಲ ಬೆದರಿಕೆ ಹಾಕಿ ಹಿಂದೆಲ್ಲ ಓಡಿಸ್ಕೊಂಡ್ಬಂದರು. ಜೀವ ಬೆದರಿಕೆ ಹಾಕಿದ್ದಾರೆ ಬೆಳಗ್ಗೆ.
ನಾನು ನೀಟ ಟಿಪ್ಪರ್ ಹಚ್ಚಿ ಸಾಯಿಸ್ತೀನಿ. ಹತ್ತನೇ ತರಗತಿಯ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಗರ್ಭಿಣಿ ಮಾಡಿ ಅಕ್ರಮವಾಗಿ ಗರ್ಭಪಾತ ಮಾಡಿಸಿದ ಆರೋಪದ ಮೇಲೆ ಕಾಮುಕ ಶಿಕ್ಷಕ ರಾಜಣ್ಣನನ್ನ ಚಿತ್ರದುರ್ಗದ ತಳಕು ಪೊಲೀಸರು ಬಂಧಿಸಿದ್ದಾರೆ. ಗರ್ಭಪಾತಕ್ಕೆ ಸಹಕರಿಸಿದ ಆರೋಪ ಎದುರಿಸ್ತಾ ಇರುವ ಖಾಸಗಿ ನರ್ಸಿಂಗ್ ಹೋಂನ ಡಾಕ್ಟರ್ ಶಂಕರ್ ಲಕ್ಷ್ಮಿ ಪೊಲೀಸರು ಬರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಪಿಎಸ್ಐ ಶಿವಕುಮಾರ್ ನೇತೃತ್ವದಲ್ಲಿ ಶಿಕ್ಷಕನನ್ನ ಜೈಲಿಗಟ್ಟಲಾಗಿದೆ. ಒಡಿಶಾ ಮೂಲದ ಸೋನಕ್ ಕುಮಾರ್ ಹಾಗೂ ವಿಕಾಸ್ ಕುಮಾರ್ ಮತ್ತು ಶುಭಂ ಮಿಶ್ರಾ ಬಂಧಿತರಾಗಿದ್ದು, ಇವರಿಂದ ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ 5 ಕೆಜಿ ತೂಕದ ಹಸಿ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಈ ತಂಡ ಪ್ರಮುಖವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಜಿಗಣಿ ಕೈಗಾರಿಕಾ ಪ್ರದೇಶದ ಹಿಂದಿ ಭಾಷಿಕ ಕಾರ್ಮಿಕರನ್ನೇ ಗುರಿಯಾಗಿಸಿಕೊಂಡು ಮಾರಾಟವನ್ನ ಮಾಡ್ತಾ ಇದ್ರು. ಗೆಡ್ಡೇನಹಳ್ಳಿ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿದ ಜಿಗಣಿ ಪೊಲೀಸರು ಆರೋಪಿಗಳನ್ನ ಮಾಲು ಸಮೇತವಾಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 1990ರಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣದ ಆರೋಪಿಯನ್ನ ಬರೋಬ್ಬರಿ 36 ವರ್ಷಗಳ ನಂತರ ಕೋಲಾರದ ನಂಗಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮುಳಬಾಗಿಲು ತಾಲೂಕಿನ ಹಳೆಕೊಪ್ಪ ಗ್ರಾಮದ ಸೀನಪ್ಪ ತನ್ನ ಪತ್ನಿಯ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾನೆ ಎಂಬ ಸಂಶಯದ ಮೇಲೆ 24 ವರ್ಷದ ನಾರಾಯಣಪ್ಪ ಎಂಬ ಯುವಕನನ್ನ ಅಂದು ತೋಟಕ್ಕೆ ಕರೆಸಿಕೊಂಡು ಕೊಲೆ ಮಾಡಿದ ನಂತರ ಯಾರಿಗೂ ತಿಳಿಯದಂತೆ ಮೃತದೇಹವನ್ನ ಮಣ್ಣಿನಲ್ಲಿ ಹೂತು ಹಾಕಿ ಸೀನಪ್ಪ ನಾಪತ್ತೆಯಾಗಿದ್ದ. ಆಂಧ್ರದ ಕುಪ್ಪಂ ಬಳಿ ವಾಸವಾಗಿದ್ದ 65 ವರ್ಷದ ಸೀನಪ್ಪನನ್ನ ನಂಗಲಿ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ಚಿನ್ನದ ನಗರಿ ಕೆಜಿಎಫ್ ಅನ್ನ ಮಾದಕ ಮುಕ್ತಗೊಳಿಸಲು ಪೊಲೀಸರು ವಿಶೇಷವಾಗಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ನಗರದ ವಿವಿಧೆಡೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದ 3 ಆರೋಪಿಗಳನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇನ್ನು ಬಂಧಿತರಿಂದ ಒಟ್ಟು 634 ಗ್ರಾಂ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಮಾದಕ ವಸ್ತು ಮಾರಾಟಗಾರರ ಮೇಲೆ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದ್ದು, ಅಂತಹವರನ್ನ ಕಡಿಪಾರು ಮಾಡಲಾಗುವುದು ಅಂತ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಸ್ತೆಯಲ್ಲಿ ಓಡಾಡುತ್ತಿದ್ದವರನ್ನ ನಾನು ಪೊಲೀಸ್ ಅಂತ ಹೆದರಿಸಿ ಕಳ್ಳತನವನ್ನ ಮಾಡ್ತಾ ಇದ್ದ ಆರೋಪಿಯನ್ನ ಚಿತ್ರದುರ್ಗ ಪೊಲೀಸರು ಬಂಧಿಸಿದ್ದಾರೆ. ಪಿಐ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಚಿತ್ರದುರ್ಗ ನಿವಾಸಿ ರಮೇಶ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತನಿಂದ 4 ಮೊಬೈಲ್ ಹಾಗೂ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಎಸ್ಇ ಅನ್ಲಿಸೈಡ್ 100 ಕೋಟಿ ಷೇರುಗಳನ್ನು ಕೊಡಿಸುವುದಾಗಿ ನಂಬಿಸಿ ಉದ್ಯಮಿಯೊಬ್ಬರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹಿಲ್ ಗ್ರೀನ್ ಹರ್ಬಲ್ಸ್ ಕಂಪನಿಯ ಎಂಡಿ ಬಿಎಸ್ ರಾಜೇಶ್ ಮೋಸ ಹೋದವರು. ಅಟಮ್ ಕ್ಯಾಪಿಟಲ್ ಕಂಪನಿಯ ನಿರ್ದೇಶಕರಾದ ನಿಶಾ ಕುಮಾರಿ ಮತ್ತು ಸತೀಶ್ ಎಂಬುವವರು ರಾಜೇಶ್ ಅವರಿಂದ 16 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ರು. 6 ತಿಂಗಳಲ್ಲಿ 1000 ಎನ್ಎಸ್ಇ ಷೇರುಗಳನ್ನು ವರ್ಗಾವಣೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ಆದರೆ ಇಲ್ಲಿ ಕೆವೈಸಿ ಪ್ರಕ್ರಿಯೆ ಮುಗಿದ್ರೂ ಕೂಡ ಷೇರುಗಳನ್ನು ವರ್ಗಾಯಿಸದೆ ಹಣವನ್ನ ನೀಡದೆ ಆರೋಪಿಗಳು ವಂಚನೆಯನ್ನ ಮಾಡಿದ್ದಾರೆ. ತನಿಖೆಯ ವೇಳೆ ಆ ಕಂಪನಿಗಳು ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿಯೇ ಇಲ್ಲ ಎಂಬ ಸತ್ಯ ಬಯಲಾಗಿದೆ. ಹೆಚ್ಚಿನ ಬಾಡಿಗೆಯ ಆಮಿಷ ಒಡ್ಡಿ ಕಾರು ಮಾಲೀಕರಿಗೆ ವಂಚಿಸ್ತಾ ಇದ್ದ ಅಂತಾರಾಜ್ಯ ವಂಚಕನ ಜಾಲವೊಂದು ಬೆಂಗಳೂರಿನಲ್ಲಿ ಬಯಲಾಗಿದೆ. ಬಣ್ಣ ಬಣ್ಣದ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳನ್ನ ನಂಬಿ ಕಾರ್ ಬಾಡಿಗೆಗೆ ನೀಡಿದ ಯುವಕರು ಈಗ ಬೀದಿಗೆ ಬಿದ್ದಿದ್ದಾರೆ. ಶೋಬೇಜ್ ಕಾರ್ಸ್ ಎಂಬ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ತಿಂಗಳಿಗೆ 38,000 ರೂಪಾಯಿ ಬಾಡಿಗೆ ನೀಡುವುದಾಗಿ ನಂಬಿಸಿ ಆರೋಪಿ ರೋಹಿನ್ ನಾಯರ್ ಎಂಬಾತ ವಂಚನೆಯನ್ನ ಮಾಡಿದ್ದಾನೆ. ಕೇವಲ ಕಾರ್ತಿಕ್ ಎಂಬುವವರಷ್ಟೇ ಅಲ್ಲದೆ ಸುಮಾರು 40ಕ್ಕೂ ಅಧಿಕ ಯುವಕರಿಗೆ ಈತ ಇದೇ ರೀತಿ ಮೋಸವನ್ನ ಮಾಡಿರುವ ಆರೋಪ ಕೇಳಿಬಂದಿದೆ. 4 ತಿಂಗಳು ಕಾರ್ ಬಳಸಿ ಕೇವಲ 25,000 ರೂಪಾಯಿ ನೀಡಿದ್ದ ಆರೋಪಿ ಬಾಕಿ ಹಣ ಕೇಳಿದಾಗ ಮಾಲೀಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಸದ್ಯ 1.49 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡು ಕಾರ್ ಡಿಒ ಸಂಕೀರ್ಣದಲ್ಲಿದ್ದ 3 ನಾಯಿಗಳನ್ನ ಅಮಾನವೀಯವಾಗಿ ಚೀಲದಲ್ಲಿ ಕಟ್ಟಿ ಸಾಗಿಸಿದ ದೃಶ್ಯಗಳು ವೈರಲ್ ಆಗಿವೆ. ಸುಮಾರು 20ಕ್ಕೂ ಹೆಚ್ಚು ನಾಯಿಗಳು ನಾಪತ್ತೆಯಾಗಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕ್ರೌರ್ಯವನ್ನ ಖಂಡಿಸಿ ಶ್ವಾನ ಪ್ರಿಯರು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕೂಡ ಭಾಗಿಯಾಗಿ ಕಣ್ಣೀರಿಟ್ಟಿದ್ದಾರೆ.
ಜವಾಬ್ದಾರಿಯುತ ಸಂಸ್ಥೆಯೊಂದು ಇಷ್ಟು ಕ್ರೂರವಾಗಿ ನಡೆದುಕೊಂಡಿರುವುದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ನಾಪತ್ತೆಯಾದ ನಾಯಿಗಳು ಎಲ್ಲಿದ್ರೂ ನಮಗೆ ತೋರಿಸಿ, ಇಲ್ಲದಿದ್ರೆ ಈ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಎಬಿಸಿ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಂಪೂರ್ಣ ಮೌನಕ್ಕೆ ಜಾರಿದ್ದಾರೆ. ಸತತ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಅನುಭವಿಸುತ್ತಾ ಇರುವ ದರ್ಶನ್ ಜೈಲಿನಲ್ಲಿ ತಟಸ್ಥರಾಗಿದ್ದಾರೆ. ತಮಗೆ ಬೇಕಾದ ಯಾವುದೇ ವಿಶೇಷ ಸವಲತ್ತುಗಳನ್ನು ಪಡೆಯುವಲ್ಲಿ ದರ್ಶನ್ ವಿಫಲರಾಗಿದ್ದಾರೆ. ಹೀಗಾಗಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಸಾಮಾನ್ಯ ಕೈದಿಯಂತೆ ಕಾಲ ಕಳೀತಾ ಇದ್ದಾರೆ. ಜೈಲಿನ ಊಟಕ್ಕಿಂತ ಹೆಚ್ಚಾಗಿ ದರ್ಶನ್ ಈಗ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನೇ ಹೆಚ್ಚು ಸೇವನೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ದರ್ಶನ್ ಇರುವ ಕ್ವಾರಂಟೈನ್ ಸೆಲ್ ಸುತ್ತಲೂ ಈಗ ಸಂಪೂರ್ಣವಾಗಿ ಕಬ್ಬಿಣದ ಮೆಸ್ ಅಳವಡಿಸಲಾಗಿದೆ. ಇನ್ನು ಇದರಿಂದ ಹೊರಗಿನವರು ಯಾರು ಅವರನ್ನ ನೋಡಲು ಅಥವಾ ಅವರು ಯಾರನ್ನು ಭೇಟಿಯಾಗಲು ಸಾಧ್ಯವಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬೆಳಗಾವಿ ಇತಿಹಾಸದಲ್ಲಿ ಅತಿದೊಡ್ಡ ಸೈಬರ್ ವಂಚನೆ ಪ್ರಕರಣವನ್ನ ಭೇದಿಸುವಲ್ಲಿ ಸೈಬರ್ ಕ್ರೈಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಬಿಐ ಅಧಿಕಾರಿಗಳೆಂದು ಸೋಗು ಹಾಕಿ ಉದ್ಯಮಿಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದ ಇಬ್ಬರು ಅಂತಾರಾಜ್ಯ ವಂಚಕರನ್ನ ಹೈದರಾಬಾದ್ನಲ್ಲಿ ಹೆಡೆಮುರಿ ಕಟ್ಟಲಾಗಿದೆ. ಹೈದರಾಬಾದ್ ಮೂಲದ ದೇಗಾವತ್ ಶ್ರೀಪಾದ್ ನಾಯಕ್ ಮತ್ತು ವೆಂಕದೋತ್ ಶರದ್ ನಾಯಕ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. 81 ವರ್ಷದ ಉದ್ಯಮಿ ಅಜಿತ್ ಸರಾಫ್ ಅವರಿಗೆ ಸಿಬಿಐ ಹೆಸರಲ್ಲಿ ಬೆದರಿಕೆಯನ್ನ ಹಾಕಿ ಅವರ ಹಣವನ್ನ ದೇಶದ ವಿವಿಧ 6 ರಾಜ್ಯಗಳ 10ಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿಕೊಳ್ಳಲಾಗಿತ್ತು. ಇನ್ನು ಈ ಖಾತೆಯಿಂದ ಬರೋಬ್ಬರಿ 15.45 ಕೋಟಿ ರೂಪಾಯಿ ಹಣವನ್ನ ನಕಲಿ ಕಂಪನಿ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು. ಸದ್ಯ 1 ಕೋಟಿ ರೂಪಾಯಿ ಹಣವನ್ನ ಫ್ರೀಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಉಳಿದ ಹಣವನ್ನ ದೇಶದ 390ಕ್ಕೂ ಹೆಚ್ಚು ಖಾತೆಗಳ ಮೂಲಕ ಡ್ರಾ ಮಾಡಲಾಗಿದೆ ಎಂಬ ಆಘಾತಕಾರಿ ಮಾಹಿತಿ ಬಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಗುರುವಾಯಿನ ಕೆರೆ ಈಗ ಮಲಿನಗೊಂಡಿದ್ದು ಪರಿಸರ ಪ್ರೇಮಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ಕೆರೆಗೆ ಹರಿದು ಬಂದ ಕಲುಷಿತ ನೀರಿನ ಪರಿಣಾಮವಾಗಿ ಸುಮಾರು 80 ಕೆಜಿಗೂ ಹೆಚ್ಚು ಮೀನುಗಳು ಸಾವನ್ನಪ್ಪಿವೆ. ಕೆರೆಯಾದ್ಯಂತ ಸತ್ತ ಮೀನುಗಳು ತೇಲ್ತಾ ಇದ್ದು ದುರ್ನಾತ ಹರಡ್ತಾ ಇದೆ. ಸ್ಥಳೀಯ ಎಕ್ಸೆಲ್ ವಿದ್ಯಾಸಂಸ್ಥೆಯಿಂದಲೇ ಕಲುಷಿತ ಮತ್ತು ಕೊಳಚೆ ನೀರನ್ನ ಕೆರೆಗೆ ಹರಿಬಿಡಲಾಗ್ತಾ ಇದೆ. ಈ ಘಟನೆಗೆ ಕಾಲೇಜು ಆಡಳಿತ ಮಂಡಳಿಗೆ ನೇರ ಹೊಣೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡಿದ್ರೂ ಸಹ ಇದುವರೆಗೆ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ ಎಂಬ ವದಂತಿಯ ಬೆನ್ನಲ್ಲೇ ಕೋಲಾರದಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ನಜೀರ್ ಅಹಮದ್ ರಾಜೀನಾಮೆ ಪಡೆಯಬಾರದು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಕಚೇರಿ ಮುಂದೆ ಜಮಾಯಿಸಿದ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ಸಮುದಾಯದ ನೂರಾರು ಕಾರ್ಯಕರ್ತರು ನಜೀರ್ ಅಹಮದ್ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು. ನಜೀರ್ ಅಹಮದ್ ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿದ್ದು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ. ಇಂತಹ ಹಿರಿಯ ನಾಯಕರ ಅನುಭವವನ್ನ ಪಕ್ಷ ಬಳಸಿಕೊಳ್ಳಬೇಕೇ ಹೊರತು ಅವರ ರಾಜಕೀಯವನ್ನ ಪಡೆಯಬಾರದು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕನಗುಪ್ಪೆ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಮತ್ತೊಂದು ಬಲಿ ಪಡೆದಿದೆ. ಕಾಡಾನೆ ತುಳಿತಕ್ಕೆ ಸಿಲುಕಿ ರಾಜ್ ಶೆಟ್ಟಿ ಎಂಬುವರು ಸಾವನ್ನಪ್ಪಿದ್ದು ಈ ಘಟನೆ ಇಡೀ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ ವರ್ಷ ಇದೇ ಕನಗುಪ್ಪೆ ಗ್ರಾಮದಲ್ಲಿ ದೇವಮ್ಮ ಎಂಬುವವರು ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಈಗ ರಾಜ್ ಶೆಟ್ಟಿ ಅವರು ಪ್ರಾಣವನ್ನ ಕಳೆದುಕೊಂಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೃತ ರಾಜ್ ಶೆಟ್ಟಿ ಅವರ ಶವವನ್ನಿಟ್ಟುಕೊಂಡು ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವರು ಸ್ಥಳಕ್ಕೆ ಬರುವವರೆಗೂ ಕೂಡ ಶವ ಸಂಸ್ಕಾರ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ಗ್ರಾಮಸ್ಥರು ಮಂತ್ರಿಗಳ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಅಂತ ಕಿಡಿಕಾರಿದ್ದಾರೆ. ಕಾಡಾನೆ ದಾಳಿಗೆ ಗಡಿಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಕಡಬ ತಾಲೂಕಿನ ನೆಕ್ಕಿಲಾಡಿ ಗ್ರಾಮದ ಸಮೀಪವಿರುವ ಕುಮಾರಧಾರ ನದಿಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದ್ದು
ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ನದಿ ಸಮೀಪವೇ ಜನವಸತಿ ಪ್ರದೇಶಗಳಿರುವುದರಿಂದ ಆನೆಗಳು ತೋಟ ಅಥವಾ ಮನೆಗಳ ಕಡೆಗೆ ನುಗ್ಗಬಹುದು ಎಂಬ ಆತಂಕದಲ್ಲಿ ಗ್ರಾಮಸ್ಥರು ರಾತ್ರಿ ಕಳೀತಾ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆಯೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಆನೆಗಳನ್ನ ಮರಳಿ ಕಾಡಿಗಟ್ಟಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆನೆಗಳಿಗೆ ಬುದ್ಧಿಶಕ್ತಿ ಹೆಚ್ಚು ಎಂಬುದು ನಮಗೆ ಗೊತ್ತು. ಚಾಮರಾಜನಗರದ ಈ ಸಲಗ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿದೊಡ್ಡಿಯಲ್ಲಿ ಕಾಡಾನೆಯೊಂದು ತನ್ನ ಚಾಲಾಕಿತನದಿಂದ ಎಲ್ಲರನ್ನ ಅಚ್ಚರಿಗೀಡು ಮಾಡಿದೆ. ಜಮೀನಿಗೆ ನುಗ್ಗಲು ಅಡ್ಡವಾಗಿದ್ದ ಸೋಲಾರ್ ತಂತಿ ಬೇಲಿಯಲ್ಲಿ ವಿದ್ಯುತ್ ಹರಿತಾ ಇದೆಯೇ ಎಂದು ಆನೆ ಮೊದಲು ತನ್ನ ಕಾಲಿನಿಂದ ಟಚ್ ಮಾಡಿ ಪರೀಕ್ಷಿಸಿದೆ. ಕರೆಂಟ್ ಇಲ್ಲ ಅಂತ ಖಚಿತವಾಗ್ತಾ ಇದ್ದಂತೆಯೇ ಆರಾಮವಾಗಿ ಬೇಲಿಯನ್ನ ದಾಟಿದೆ. ಆನೆಯ ಈ ಬುದ್ಧಿವಂತಿಕೆಯ ದೃಶ್ಯವನ್ನ ಆತಂಕ ಮನೆ ಮಾಡಿದೆ. ಆಹಾರವನ್ನ ಅರಿಸಿ ಕಾಡಿನಿಂದ ಹೊರಬಂದಿರುವ ಚಿರತೆ ರಾಗೇಹಳ್ಳಿ ರಸ್ತೆ ಬದಿಯಲ್ಲಿ ಪ್ರತ್ಯಕ್ಷವಾಗಿದೆ. ಆ ಮಾರ್ಗವಾಗಿ ಚಲಿಸ್ತಾ ಇದ್ದ ವಾಹನ ಸವಾರರೊಬ್ಬರು ಚಿರತೆಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಹಾಗೂ ಕೂಡಲೇ ಈ ದೃಶ್ಯವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವಾಹನದ ಹೆಡ್ಲೈಟ್ ಬೆಳಕು ಬೀಳ್ತಾ ಇದ್ದಂತೆಯೇ ಚಿರತೆಯು ರಸ್ತೆ ದಾಟಿ ಪಕ್ಕದ ಪೊದೆಯೊಳಗೆ ಓಡಿ ಮರೆಯಾಗಿದೆ. ತುಮಕೂರು ಜಿಲ್ಲೆಯ ದುಷ್ಕರ್ಮಿಗಳ ಹಾವಳಿ ಮಿತಿ ಮೀರಿದೆ. ಕೊರಟಗೆರೆ ತಾಲೂಕಿನ ಕೋಳಾಲದಲ್ಲಿ ನಿನ್ನೆ ತಡರಾತ್ರಿ ಮುಸುಕು ದಾರಿ ಕಿಡಿಗೇಡಿಯೊಬ್ಬ ವಿರೂಪಾಕ್ಷ ಎಂಬುವವರ ಮನೆ ಮುಂದೆ ನಿಲ್ಲಿಸಿದ್ದ. ಒಂದು ಕಾರು ಹಾಗೂ 2 ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ಮಹೀಂದ್ರಾ ಕಾರು ಮತ್ತು 2 ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಕಳೆದ 2 ವಾರಗಳ ಹಿಂದಷ್ಟೇ ಕೊರಟಗೆರೆ ಪಟ್ಟಣದಲ್ಲಿ ಶಾಲಾ ಬಸ್ ಹಾಗೂ ಕಾರುಗಳ ಗಾಜುಗಳನ್ನು ಪುಡಿ ಮಾಡಲಾಗಿತ್ತು. ಈಗ ವಾಹನಗಳನ್ನೇ ಸುಟ್ಟು ಹಾಕ್ತಾ ಇರುವುದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದೆ. ಬಡತನ ಸಾಧನೆಗೆ ಅಡ್ಡಿಯಲ್ಲ ಎಂಬುದನ್ನು ರಾಯಚೂರಿನ ಈ ಹುಡುಗ ಸಾಬೀತುಪಡಿಸಿದ್ದಾನೆ. ಆಟೋ ಓಡಿಸಿ ಜೀವನವನ್ನ ನಡೆಸುವ ತಂದೆಯ ಕಷ್ಟಕ್ಕೆ ಮಗ ವಿದ್ಯೆಯ ಮೂಲಕ ಅತ್ಯುನ್ನತ ಉಡುಗೊರೆಯನ್ನ ನೀಡಿದ್ದಾನೆ. ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿ ವಿಕಾಸ್ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 594 ಅಂಕವನ್ನ ಪಡೆಯುವ ಮೂಲಕ ರಾಜ್ಯಕ್ಕೆ 6ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಆಟೋ ಚಾಲಕ ಹನುಮಂತು ಅವರ ಮಗನಾಗಿರುವ ವಿಕಾಸ್ ತಂದೆಯ ಕಷ್ಟ ಮತ್ತು ಸಾಲದ ಸುಳಿಯ ನಡುವೆಯೂ ಕೂಡ ಕುಗ್ಗದೆ ಓದನ್ನೇ ಗುರಿಯಾಗಿಸಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಾಲ ಮಾಡಿ ಓದಿಸಿದ ಮಗ ಇಂದು ಇಡೀ ರಾಜ್ಯವೇ ಮೆಚ್ಚುವಂತಹ ಸಾಧನೆಯನ್ನ ಮಾಡಿರುವುದನ್ನ ಕಂಡು ಹೆತ್ತವರು ಆನಂದ ಬಾಷ್ಪವನ್ನ ಸುರಿಸಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಗ್ಯಾರೇಜ್ನಲ್ಲಿಟ್ಟಿದ್ದ 7 ಬೈಕ್ಗಳು ಸುಟ್ಟು ಕರಕಲಾಗಿರುವ ಘಟನೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮದಲ್ಲಿ ನಡೆದಿದೆ. ಶಾಬುದ್ದೀನ್ ಎನ್ನುವವರಿಗೆ ಸೇರಿದ ಗ್ಯಾರೇಜ್ ಬೆಂಕಿಗಾಹುತಿಯಾಗಿದ್ದು 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಬೈಕ್ಗಳು ಸುಟ್ಟು ಕರಕಲಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನ ನಂದಿಸಿದ್ರು. ನಿಯಂತ್ರಣ ತಪ್ಪಿ ಕಾರು ಹಳ್ಳಕ್ಕೆ ಪಲ್ಟಿಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಹನುಮಂತಪುರದ ಬಳಿಯ ಸಿಟ್ರಿಯಾ ಹೋಟೆಲ್ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಒಂದೇ ಕುಟುಂಬದ 4 ಕಾರಿನಲ್ಲಿ ಶಿರಡಿಗೆ ತೆರಳುತ್ತಾ ಇದ್ದ ಈ ದುರ್ಘಟನೆ ನಡೆದಿದೆ. ರಸ್ತೆ ದಾಟುವ ವೇಳೆ ಕಾರಿಗೆ ವೃದ್ಧ ಅಡ್ಡ ಬಂದಿರುವುದರಿಂದ ನಿಯಂತ್ರಣ ತಪ್ಪಿ ಕಾರು ಹಳ್ಳಕ್ಕೆ ಪಲ್ಟಿಯಾಗಿದೆ. ಇನ್ನು ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾರು ರಿವರ್ಸ್ ತೆಗೆಯುವಾಗ ಸಂಭವಿಸಿದ ಅಚಾತುರ್ಯಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿರುವ ಘಟನೆ ಬೆಂಗಳೂರಿನ ಮೈಸೂರು ರಸ್ತೆಯ ಸ್ಯಾಟಲೈಟ್ ಪಾರ್ಕಿಂಗ್ನಲ್ಲಿ ನಡೆದಿದೆ. ಸುಂಕದಕಟ್ಟೆಯ ಸಿದ್ಧಾರ್ಥ ನಗರ ನಿವಾಸಿ ಶ್ಯಾಮ್ ದೊರೆ 45 ವರ್ಷ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ಇಂದು ಮುಂಜಾನೆ 5 ಗಂಟೆ ಸುಮಾರಿಗೆ ಸ್ಯಾಟಲೈಟ್ ಪಾರ್ಕಿಂಗ್ನಲ್ಲಿ ಕಾರೊಂದನ್ನು ರಿವರ್ಸ್ ತೆಗೆಯುವಾಗ ಶ್ಯಾಮ್ ಧೋರೆ ಅವರು ಅನಿರೀಕ್ಷಿತವಾಗಿ ಕಾರಿನ ಹಿಂಭಾಗಕ್ಕೆ ಸಿಲುಕಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಇವರು ಸ್ಥಳದಲ್ಲಿಯೇ ಪ್ರಾಣವನ್ನ ಬಿಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಬ್ಯಾಟರಾಯನಪುರ ಸಂಚಾರ ಪೊಲೀಸರು ಪರಿಶೀಲನೆಯನ್ನ ನಡೆಸಿ ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕಾರಿನ ಹಿಂಬದಿಗೆ ಸಿಕ್ಕಿ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಅವರು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಆಶಾ ಭೋಸ್ಲೆ ಅವರಿಗೆ ಶನಿವಾರ ಹೃದಯಾಘಾತವಾಗಿತ್ತು. ತಕ್ಷಣ ಅವರನ್ನು ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಪುತ್ರ ಆನಂದ್ ಭೋಸ್ಲೆ ಅವರು ತಾಯಿಯ ಸಾವನ್ನ ದೃಢಪಡಿಸಿದ್ದಾರೆ. ಅಮ್ಮ ಇನ್ನಿಲ್ಲ. ಅವರ ಅಂತ್ಯಕ್ರಿಯೆ ನಾಳೆ ಸಂಜೆ 4 ಗಂಟೆಗೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ನಡೆಯಲಿದೆ ಅಂತ ತಿಳಿಸಿದ್ದಾರೆ.